सर्वविघ्नोपशान्तये अगजा आनन पद्मानो गजानन मगर्निशो अनेकदन्तौ भक्तानां एकदन्तमुपास्महे गुरु ब्रह्म गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे नमः सूर्याय चंद्राय मंगलाय च बुधा गुरु शुक्र शनिवृश्च राघवे केतवे नमः। श्रीरघुकुलाम्बुचन्द्रं राजीवलोचनं रमणीयगात्रं चारुतरचरित्रं चतुराननविधं भानुवंशविराजितं श्रीरामचन्द्र नमस्ते। नमस्ते नमः। दिमिकिटा तालमृदंग दिमिकिटा तालमृदंग ब्रह्मदाळगरे ब्रह्मदाळगरे
ಆತ್ಮರಾಮ ಪರಬ್ರಹ್ಮ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ. ಜಯ ನಮ ಪಾರ್ವತಿ ಪದಯೇ ಹರ ಹರ. ಕೀರ್ತನಾರ್ಮ ಕಾಲದಲ್ಲಿ ಪ್ರಾಜ್ಞ ಮಹಿಳೆಯರಾಗ್ತಕ್ಕಂಥವರು ಕೃಷ್ಣ, ಹೇ ಕೃಷ್ಣ, ಮುಕುಂದ, ಕೇಶವ, ಅಚ್ಯುತ, ಅನಂತ, ಹೇ ಭಗವಂತ ಎಂಬುದಾಗಿ ಹಲವಾರು ಕೀರ್ತಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನ ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬುದಾಗಿ ಯಾವ ಮಹಾಜ್ಞಾನಿಗಳು ಅಪ್ಪಣೆ ಮಾಡಿದ್ದಾರೆ. ಯಾವ ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಜರಾಜ 21 ಲಕ್ಷ. ಭಗವಂತ 4 ಭಾಗವಾಗಿ ವಿಂಗಡಣೆ ಮಾಡಿದ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು? ದುರ್ಲಭಂ ಮಾನವ ಜನ್ಮಂ. ಈ ಮಾನವನ ಜನ್ಮ ಬಹಳ ದುರ್ಲಭ, ಅಂದು ಹುಟ್ಟುವುದೇ ಬಹಳ ಕಷ್ಟ. ಎಷ್ಟು ಕೋಟಿ ಕನ್ಯಾದಾನ, ಗೋದಾನ, ಭೂದಾನ, ಅನ್ನದಾನ, ಅಂತದಾನಾದಿ ಮಾಡಿ ಕೂಡ ಇಂತಹ ಜನ್ಮ ಹುಟ್ಟುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದನ್ನ, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ನಮ್ಮಣ್ಣ. ಯಾಕಾಗಿ ಹೇಳಿದ್ರು? ಎತ್ತರವಾಗಿದ್ದಾನೆ, ಲಕ್ಷಣವಾಗಿದ್ದಾನೆ, ದಪ್ಪಾಗಿದ್ದಾನೆ ಅಂತ ಅಲ್ಲ. ಎಲ್ಲ ಪಶು ಪಕ್ಷಿಗಳಿಗಿಂತ, ಕ್ರಿಮಿಕೀಟಗಳಿಗಿಂತ, ನರಿನಾಯಿಗಳಿಗಿಂತ ಭಗವಂತ ಈ ಮಾನವನಿಗೆ ಮಾತ್ರ ಒಂದು ಅಪೂರ್ವವಾದ ಒಂದು ವಸ್ತು ಕೊಟ್ಟಿದ್ದಾನೆ. ಅದೇನೆಂದ್ರೆ ಜ್ಞಾನ. ಆ ಜ್ಞಾನದಿಂದ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸತ್ಯವೇನು, ಅಸತ್ಯವೇನು, ಧರ್ಮವ್ಯಾವುದು, ಅಧರ್ಮವ್ಯಾವುದು ಅರಿತು ಮಾಡತಕ್ಕಂಥ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಮರೆತು ಮಾನವನಾಗದೆ ಅರಿತು ನೀ ಶರಣನಾಗೆಂದ. ಮರೆತು ಮಾನವನಾಗದೆ ಅರಿತು ನೀನು ಶರಣನಾಗು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಜ್ಞಾನ ಬೇಕು. ಈ ಜ್ಞಾನ ಅಂತಕ್ಕಂಥದ್ದು ಯಾವ ಅಂಗಡಿಲೂ ಮಾರುವಂಥ ವಸ್ತು ಅಲ್ಲ. ಮಾರ್ಕೆಟ್ ಬಂದು ದುಡ್ಡು ಸಾಧ್ಯವಿಲ್ಲ. ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ದೊಡ್ಡವರು ಕಡೆ ಹೇಳ್ತಾರೆ, ದೇಶ ಸುತ್ತಬೇಕೋ, ಕೋಶ ಓದಬೇಕೋ, ದೇಶ ಸುತ್ತಾಡಬೇಕು, ಇಲ್ಲ ಕೋಶವನ್ನು ಓದಬೇಕು, ಆಗ ಮಾನವ ತಾನು ಅರ್ಥ ಮಾಡ್ಕೋಬಲ್ಲ ಅಂತ. ಆದರೆ ಈ ಯುಗದಲ್ಲಿ ನಮಗೆ ಕೈಲಾಗುವುದಿಲ್ಲ. ಈಗ ಕೇವಲ ಚಿಕ್ಕ ಯುಗ. ದೇಶ ಸುತ್ತಕ್ಕೂ ಆಗಲ್ಲ, ಕೋಶ ಓದಕ್ಕೂ ಆಗಲ್ಲ. ಹೇ ಮಾನವ, ನೀನು ಈ 3 ಪದವನಾರು ಅರ್ಥ ಮಾಡಿಕೋ. ತಿಳಿ, ಹುಳಿ, ಕಳೆ. ತಿಳಿ ಅಂದರೆ ತೆಳ್ಳೆತಕ್ಕಂಥ ನೀರಲ್ಲ. ಈ ಹುಳಿ ಅಂದರೆ ಸಾರ್ಗಾಕೊಂಡು ಬೇಕಾಗಿಲ್ಲ. ಕಳೆ ಅಂದರೆ ಗದ್ದೆಯ ತೋಟದಲ್ಲಿ ಬಂದಿರೋದು ಸತ್ಯ ಅಲ್ಲ. ತಿಳಿ ಹಲವಾರು ರಾಮಾಯಣ, ಮಹಾಭಾರತ, ಹಲವಾರು ಸತ್ಯಸಂಧ ಚರಿತ್ರೆಗಳನ್ನ ಆ ಭಗವಂತನ ಲೀಲೆಯನ್ನು ಕೇಳಿ ತಿಳಿ. ಕಳೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ ಹರಿಷೇದುಗಳು ದೂರ ಮಾಡಬೇಕು. ಪರಸ್ತ್ರೀಯರ ನಕ್ಕ ತಂಗಿಯರಂತೆ ತಿಳಿಯೋ. ದೇವರ ಹೆಣ್ಣುಮಕ್ಕಳ ಕಂಡಾಗ ಒಡ ಹುಟ್ಟಿದ ಅಕ್ಕ ತಂಗಿರೋ ಆಪತ್ತಿಲ್ಲ. ಇನ್ನೆಲ್ಲ ಹೇಳ್ತಾ ಇದ್ರು, ಕರಿಮಣಿ ಕಾಲುಂಗುರವ ಕಂಡರೆ ನೀನು ಅಭಿವಂದಿಸಿ ಮುಂದೆ ನಡೆಯಪ್ಪ ಅಂತ. ಅದು ನಿನಗೆ ತಾಯಿ ಆಗಬೇಕು. ಅಂತಹ ಹಲವಾರು ವಿಚಾರವನ್ನು ನಾವು ಅರ್ಥ ಮಾಡಬೇಕಾಗಿದೆ. ಹುಳಿ, ಹೇ ಮಾನವ, ನೀನು ಈ ಪ್ರಪಂಚಕ್ಕೆ ಏನನ್ನು ಅನಿಸಿದೆಯಪ್ಪ? ತೋರ್ಸಕ್ಕೆ ಏನೋ ಬೇಕಾದಷ್ಟು ಇದೆ. ಹೊಲಾನಂದು, ಮನೆಯನ್ನೊಂದು, ಮತಾನಂದು, ಹೆಂಡತಿ, ಮಕ್ಕಳು, ಗಂಡು, ಬಾಂಧು, ಜನರು, ಸ್ನೇಹಿತರು, ಲೆಕ್ಕ ಹಾಕೊಂಡು ಕೊಡ್ತೀನಿ ಆಗಿರುತ್ತೆ. ಆದರೆ ಇವರೆಲ್ಲರೂ ಎಲ್ಲಿವರೆಗೂ ಬರ್ತಾರೆ ಅಂದರೆ ಮಣ್ಣಿಗೋ ಗುಂಡಿಗೋ ಹಾಕೋ ತನಕ ಮಾತ್ರ ಬರಲು ಸಾಧ್ಯ. ಅಲ್ಲಿಂದ ಆದಿಗಳನ್ನು ಕಾಪಾಡ್ತಾರೆ. ಅಂದರೆ ನೀನು ಮಾಡುವಂಥ ಸತ್ಕಾರ್ಯ, ನೀನು ಮಾಡುವಂಥ ಧರ್ಮ, ನೀನು ಮಾಡುವಂಥ ದಾನ, ಪರೋಪಕಾರಾದಿಗಳು ಕಾಪಾಡ್ಕೊಳ್ಳ. ಇವರ್ಯಾರು ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ಅಂತಹ ನಿನ್ನ ಹೆಸರು ಉಳಿಸ್ಕೋ. ಅಂತಹ ಹೆಸರು ಉಳಿಯಬೇಕಾದ್ರೆ ಇಂಥ ಪುಣ್ಯ ಕಾರ್ಯಗಳನ್ನು, ಇಂಥ ಪುಣ್ಯವಾದ ಒಂದು ರಾಮ ಮಂದಿರವನ್ನು, ಇಂತಹ ಪುಣ್ಯ ದಿವಸದಲ್ಲಿ ಆ ಭಗವಂತನನ್ನ ಸೇವೆ ಮಾಡುವುದನ್ನು ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪರೋಪಕಾರಂ ಇದಂ ಶರೀರಂ. ಪರೋಪಕಾರಾರ್ಥವಾಗಿ ಒಂದು ಕಿಂಚಿತ್ತಾದರೂ ನಾವಿರೋದೆಲ್ಲ ದಾನ ಕೊಟ್ಬಿಡಕ್ಕಾಗಲ್ಲ. ಕಿಂಚಿತ್ತಾದರೂ ಆ ಪರೋಪಕಾರಾರ್ಥವಾಗಿ ನಾವು ಆ ಭಗವಂತನ ಸೇವೆಯಲ್ಲಿ ತಲ್ಲಿರಾಗಿದ್ದೆ ಆದರೆ ಮುಂದೆ ನಮಗೆ ಮುಕ್ತಿ ಮಾರ್ಗವನ್ನು ಆ ಪರಮಾತ್ಮ, ಆ ಸ್ವತಂತ್ರಯಾಮಿ, ಆ ಕೋದಂಡಪಾಣಿ, ಆ ರಘುರಾಮ ಖಂಡಿತವಾಗಿ ಲಭಿಸ್ತಾನೆ ಎಂದು ಸಂದೇಹ ಇಲ್ಲ. ಅದು ಅಲ್ಲದೆ ಇವತ್ತಿನ ದಿವಸ ಬಹಳ ಬಹಳ ಮುಖ್ಯವಾದಂಥ ದಿವಸ ಅಂದರೆ ಶ್ರೀರಾಮನವಮಿ. ಯಾವ ಜಗದೊಡೆಯನಾದ ರಾಮದೇವ ಈ ಜಗತ್ತಿನಲ್ಲಿ ಅವತಾರ ಮಾಡಿದಂಥ ದಿವಸಕ್ಕೆ ನಾವು ರಾಮನವಮಿ ಅಂತ ಹೇಳಿ ಗುಡಿ ಗೋಪುರಗಳಲ್ಲಿ
ಕೋಟೆ ಕೊತ್ತಲಗಳಲ್ಲಿ ಹಳ್ಳಿಗಳಲ್ಲಿಯೂ ಎಲ್ಲೆಲ್ಲಿಯೂ ಕೂಡ ಇವತ್ತಿನ ದಿವಸ ಪಾನಕ ಪನ್ನೀರು ಇತ್ಯಾದಿ ಪ್ರಸಾದ ವಿನಿಯೋಗವನ್ನು ಮಾಡಿಕೊಂಡು ಆ ಪರಮಾತ್ಮನ ಅತಿಯಾದ ಆನಂದದಾಯಕವಾಗಿ ಅಲಂಕಾರ ಮಾಡಿ ಬಹಳ ವಿಜೃಂಭಣೆಯಿಂದ ಇಡೀ ನಮ್ಮ ಕರ್ನಾಟಕ ದೇಶವೇ ಅಲ್ಲ, ಇಡೀ ಪ್ರಪಂಚವೇ ಮಾಡ್ತಾ ಇದೆ. ಅಂತಹ ರಾಮನಾಮನ ಚರಿತ್ರೆಯನ್ನು ಇಲ್ಲಿ ಬೆಳಗಿನಿಂದ ನೀವು ಭಜನೆ ರೂಪದಲ್ಲಿ ನೀವು ಭಜನೆ ಮಾಡಿದ್ರ ಭಜನೆ ಹಲವಾರು ವಿಧದಲ್ಲಿ ಆ ಭಗವಂತನ ಕೊಂಡಾಡಿದ್ದೇವೆ. ಇಲ್ಲಿ ಒಂದು 2 ಗಂಟೆಗಳ ಕಾಲ ಆ ಪರಮಾತ್ಮನ ಸ್ಮರಣೆಯನ್ನ ಚರಿತ್ರೆಯನ್ನ ಹೇಳಿ ಕೇಳಿ ನಾವೆಲ್ಲರೂ ಧನ್ಯರಾಗೋಣ. ರಾಮನಾಮದ ಗೀತೆಯನ್ನು ಹಾಡಿ ಮುಂದೆ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಒಂದೇ ಬಾಣದಿ ತಾಟಕಿಕೊಂಡ ಅಗಣಿತ ಗುಣ ರಾಮ ರಾಮ ಅಗಣಿತ ಗುಣ ರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀ